ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಜನರಲ್ ಟಾಪಿಕ್ ಮೇಲೆ ಮಾತಾಡೋದಕ್ಕೆ ಬಂದಿದ್ದೀನಿ. ಅದೇನಂತ ಟೈಟಲಲ್ಲಿ ನೋಡೇ ಇರ್ತೀರಾ. ಮಗ ನಿನ್ನ ಗಾಡಿ ಎಷ್ಟು ಕೊಡುತ್ತೋ ಸರ್, ಎಷ್ಟು ಬರುತ್ತೆ, ಎಷ್ಟು ಸಲ ಸರ್ವಿಸ್ ಸೆಂಟ್ರಿಗೆ ತಗೊಂಡೋದ್ರು ಮೈಲೇಜ್ ಮಾತ್ರ ಕರೆಕ್ಟಾಗಿ ಬರ್ತಾನೆ ಇಲ್ವಲ್ಲ ಗುರು. ಅದೇ ಮೈಲೇಜ್ನ ಇಂಪ್ರೂವ್ ಮಾಡೋದು ಹೇಗೆ ಅಂತ ತಿಳಿಸೋದಕ್ಕೆ ಬಂದಿದ್ದೀನಿ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ನಾನು ಮಾಡಿದಂಥ ರಿವ್ಯೂಸ್ನಲ್ಲಿ ನಿಮ್ಗೆ ಹೇಳಿರ್ತೀನಿ, ಇದು 16ರಿಂದ 18 ಕಿಲೋಮೀಟರ್ ಅಷ್ಟು ಮೈಲೇಜನ್ನು ಕೊಡುತ್ತೆ. ಈ ಕಾರ್ 23 kmpl ಅಷ್ಟು ಮೈಲೇಜನ್ನು ಕೊಡುತ್ತೆ ಅಂತ. ಸೊ ಅದು ARAI ಕ್ಲೈಮ್ ಮಾಡಿರುವಂಥ ಮೈಲೇಜ್ ಅದು ಆಕ್ಯುರೇಟ್ ಆಗಿರುತ್ತಾ? ಇಲ್ಲ. ARAI ಅಂದರೆ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ. ಸೊ ಇವರು ಆ್ಯಕ್ಚುಲಾಗಿ ಏನು ಮಾಡ್ತಾರೆ ಅಂತ ನೋಡೋದಾದರೆ, ಯಾವುದಾದ್ರೂ ಕಾರ್ ಮಾರ್ಕೆಟ್ಗೆ ಹೊಸದಾಗಿ ಬರೋದಿದ್ದಾಗ ಎಮಿಷನ್ ನಾರ್ಮ್ಸ್ ಪ್ರಕಾರ ಎಮಿಷನ್ ಟೆಸ್ಟ್ ಮಾಡ್ತಾರೆ. ಸೊ ಆ ಟೆಸ್ಟ್ನಲ್ಲಿ ಆವ್ರೇಜ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಟೆಸ್ಟ್ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ, ಕಾರ್ನ ಒಂದು ರಿಗ್ ಅಥವಾ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲಿಸಿರ್ತಾರೆ. ಮತ್ತು 90 ಕಿಲೋಮೀಟರ್ಗಿನ್ನ ಸ್ಪೀಡಾಗಿ ಡ್ರೈವ್ ಮಾಡೋಲ್ಲ. 20ರಿಂದ 30 ನಿಮಿಷ ಈ ಟೆಸ್ಟ್ ನಡೆಯುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿ ಯಾವುದೇ ಕ್ಲೈಮೇಟ್ ಚೇಂಜ್ ಇರೋಲ್ಲ, ಟೆಂಪ್ರೇಚರ್ ಚೇಂಜ್ ಇರೋಲ್ಲ, ಗುಂಡಿ ಇರಲ್ಲ, ಹಳ್ಳ ಇರಲ್ಲ, ದಿಣ್ಣೆ ಇರಲ್ಲ, ಅಥವಾ ಬಂಪ್ಸ್ ಇರೋದಿಲ್ಲ, ಮತ್ತು ಬಂಪರ್ ಟು ಬಂಪರ್ ಟ್ರಾಫಿಕ್ ಅಂತೂ ಇರಲ್ಲ. ನಮ್ಮಂಗೆ ಕ್ರೇಜಿಯಾಗಿ ಡ್ರೈವು ಮಾಡೋರು ಇರೋಲ್ಲ. ಸೊ ಅಲ್ಲಿ ಬಂದಂಥ ಆವ್ರೇಜ್ ಏನಿದೆ ಅದನ್ನು ಅಕ್ಯುರೇಟ್ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ರಿಯಲ್ ವರ್ಲ್ಡ್ಗೂ ಮತ್ತು ARAI ಕ್ಲೈಮ್ ಮಾಡಿರೋಂಥ ಮೈಲೇಜ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಇದೇ ARAI ಸರ್ಟಿಫೈಡ್ ಮೈಲೇಜ್ ಏನಿರುತ್ತೆ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಹೈಲೈಟ್ ಮಾಡ್ತಾರೆ. ಯಾಕಂದರೆ ನಮಗೆ ಇಂಡಿಯನ್ಸಿಗೆ ಬೇಕಿರೋದು ಮೈಲೇಜ್. ಹಾಗಂತ ಮೈಲೇಜ್ ಬೇಡ ಅಂತ ನಾನಂತೂ ಹೇಳಲ್ಲ, ನೀವು ಹೇಳ್ತೀರಾ, ನೀವು ಹೇಳಲ್ಲ. ಮೈಲೇಜ್ ಇಂಪಾರ್ಟೆಂಟೇ. ಈಗ ನನ್ನ ಗಾಡಿನೇ ಒಂದು 10 ಕಿಲೋಮೀಟರ್ ಮೈಲೇಜ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಡ್ರೈವ್ ಮಾಡ್ತೀನಾ? ನನಗೆ ತಿಕ್ಲಿಡಿದ್ಬಿಡುತ್ತೆ, ಏನಾಗೋಯ್ತು ಗುರು ಗಾಡಿಗೆ ಅಂತ. ಮೈಲೇಜ್ ಇಂಪಾರ್ಟೆಂಟೇ. ಅದ್ರ ಜೊತೆ ಸರ್ವಿಸ್ ನೋಡಿ, ಮೇಂಟೆನೆನ್ಸ್ ನೋಡಿ, ಗಾಡಿ ಬಿಲ್ಡ್ ಕ್ವಾಲಿಟಿ ನೋಡಿ, ಸೇಫ್ಟಿ ನೋಡಿ, ಫೀಚರ್ಸ್ನು ನೋಡಿ, ಮೈಲೇಜ್ನು ನೋಡಿ. ಸೊ ಎಲ್ಲದನ್ನು ಕನ್ಸಿಡರ್ ಮಾಡಿ ಗಾಡಿ ತಗೋಬೇಕು. ಇನ್ನು ಈಗ ಹೊಸ ಟೆಕ್ನಾಲಜಿ ಯೂಸ್ ಮಾಡಿರೋಂಥ ಕಾರ್ಸ್ಗಳಲ್ಲಿ MIDನಲ್ಲೇ ಆವ್ರೇಜ್ ತೋರಿಸುತ್ತೆ. ಅದು ಅಷ್ಟರ ಮಟ್ಟಿಗೆ ಆಕ್ಯುರೇಟ್ ಇರೋಲ್ಲ. ಯಾಕೆಂದರೆ ನನ್ನ ನೆಕ್ಸಾನ್ ರಿವ್ಯೂ ಮಾಡಬೇಕಾದ್ರೂ ನಿಮಗೆ ಹೇಳಿದ್ದೆ, ಈ ಕಾರ್ನಲ್ಲಿ 24 kmpl ಮೈಲೇಜ್ ತೋರಿಸ್ತಿದೆ ಅಂತ. ಬಟ್ ಅದು ಅಷ್ಟರ ಮಟ್ಟಿಗೆ ಆಕ್ಯುರೇಟ್ ಇಲ್ಲ. ಒಂದು 2ರಿಂದ 3 ಕಿಲೋಮೀಟರ್ನ ಕಮ್ಮಿನೇ ಲೆಕ್ಕ ಹಾಕೊಳ್ಳಿ. ಅಂದರೆ 21 ಕಿಲೋಮೀಟರಿಂದ 22 ಕಿಲೋಮೀಟರ್ ಮೈಲೇಜ್ ಕೊಡ್ತಿದೆ ಅಂತ ಅರ್ಥ. ಬಟ್ ಈಗ ಇರುವಂಥ ಅಂದರೆ 2022, 2021 ಎಂಡಿಗೆ ಬಂದಿರುವಂಥ ಕಾರ್ಸ್ಗಳಲ್ಲಿ ಮೇ ಬಿ ಅಕ್ಯುರೇಟ್ ಇರ್ಬೋದು. ಬಟ್ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡೋದು ತುಂಬ ಒಳ್ಳೆಯದು. ಅದನ್ನು ಚೆಕ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ನೀವೆಲ್ಲಾದರೂ 150ರಿಂದ 200 ಕಿಲೋಮೀಟರ್ ಅಷ್ಟು ಡ್ರೈವ್ ಹೋಗಬೇಕಾಗಿರುತ್ತೆ. ಸೊ ಆಗ ಸ್ಟಾರ್ಟಿಂಗ್ ಯಾವ ಬಂಕ್ ಸಿಗುತ್ತೆ ಅದರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿ, ಆಟೋ ಕಟ್ ಆಫಿಗೆ ನಿಲ್ಲಿಸಿ, ಬ್ರಿಮ್ ತನಕ ತುಂಬ್ಸೋಕೆ ಹೋಗಬೇಡಿ. ಮತ್ತು ಟ್ರಿಪ್ A ಅಥವಾ Bನ ರೀಸೆಟ್ ಮಾಡಿ, ಅಂದರೆ 0ಗೆ, ಅಥವಾ ಓಡೋಮೀಟ್ರಲ್ಲಿರುವಂಥ ಕಿಲೋಮೀಟರ್ ರನ್ ಏನಿದೆ ಅದನ್ನು ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಹೋಗಿ ಬಂದ ಮೇಲೆ ಮತ್ತೆ ಅದೇ ಬಂಕ್ ಆಯಿತು ಅಥವಾ ಬೇರೆ ಬಂಕಲ್ಲಾದರೂ ಆಯಿತು, ಮತ್ತೆ ಆಟೋ ಕಟ್ ಆಫಿಗೆ ಫುಲ್ ಟ್ಯಾಂಕ್ ಮಾಡಿಸಿ. ಮತ್ತು ನಿಮಗೆ ಪಂಪಲ್ಲಿ ತೋರಿಸ್ತಿರುತ್ತೆ ಇಷ್ಟು ಲೀಟ್ರಷ್ಟು ಪೆಟ್ರೋಲ್ನ ಅಥವಾ ಡೀಸೆಲ್ನ ಫಿಲ್ ಮಾಡಿದೆ ಅಂತ. ಮತ್ತು ನಿಮಗೆ ಎಷ್ಟು ಓಡಿದೆ ಅಂತ ಟ್ರಿಪ್ ಮೀಟರಲ್ಲೂ ಕೂಡ ತೋರಿಸುತ್ತೆ. ಇನ್ನು ಈ 2 ವ್ಯಾಲ್ಯೂಸ್ ಇಟ್ಕೊಂಡು ಆರಾಮಾಗಿ ಮೈಲೇಜ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋದಾದರೆ, ನೀವು ಕಾರ್ನ ಒಂದು 200 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಮತ್ತು ಪಂಪ್ನಲ್ಲಿ 2ನೇ ಸಲ ಫಿಲ್ ಮಾಡಿಸಿದಾಗ 10 ಲೀಟರ್ ಅಂತ ತೋರಿಸ್ತಿದೆ. 200/10 ಮಾಡಿ. ಸೊ 20 kmpl ಮೈಲೇಜ್ ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಂತಲೇ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಹೋಗೋಕೆ ಹೋಗಬೇಡಿ. 200 ಅಥವಾ 300 ಡ್ರೈವ್ ಮಾಡ್ತೀನಿ ಅಂತ ಎಲ್ಲಾದರೂ ಅವಶ್ಯಕತೆ ಇದ್ದಾಗ ಹೋಗ್ತಿರಲ್ಲ, ಆ ಟೈಮ್ನಲ್ಲೇ ಆರಾಮ್ಸಾಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಆ ಟೈಪಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಾನು ಸಖತ್ತಾಗಿ ರುಬ್ಬಿದೆ. ಸೊ ಅದರಿಂದ ಸ್ವಲ್ಪ ಮೈಲೇಜ್ ಕಮ್ಮಿ ಬಂದಿತ್ತು. ಒಂದು 19-20 kmpl ಮೈಲೇಜ್ ಬಂದಿತ್ತು ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡಿದಾಗ. ಮೊದಲ ಪಾಯಿಂಟ್, ಟೈರ್ ಪ್ರೆಷರ್. ಹೌದಾ, ಟೈರ್ ಪ್ರೆಷರ್ ಸರಿ ಇಲ್ಲ ಅಂದರೆ ಮೈಲೇಜ್ ಡ್ರಾಪ್ ಆಗುತ್ತಾ? ಹೌದು, ಟೈರ್ ಪ್ರೆಷರ್ ಪ್ರಾಪರ್ ಆಗಿಲ್ಲ ಅಂದರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಯಾಕೆಂದರೆ ಇಡೀ ನಮ್ಮ ಕಾರ್ ಬಾಡಿ ಏನಿದೆ ಇದು ರೋಡ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡೋದೇನೆ ಈ ಟೈರ್ಸ್. ಅದರಲ್ಲಿ ಪ್ರೆಷರ್ ಪ್ರಾಪರ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅಂದರೆ ಕಮ್ಮಿ ಇದೆ ಅಂತ ತಿಳ್ಕೊಳ್ಳಿ. ಸರ್ಫೇಸ್ ಏರಿಯಾ ಜಾಸ್ತಿ ಆಯಿತು, ಕಾಂಟ್ಯಾಕ್ಟಲ್ಲಿರೋ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಸೊ ಫ್ರಿಕ್ಷನ್ ಜಾಸ್ತಿ ಆಯಿತು, ಗಾಡಿನ ಮೂವ್ ಮಾಡೋದಕ್ಕೆ ಪವರ್ ಜಾಸ್ತಿ ಬೇಕಾಗುತ್ತೆ. ಸೊ ಮೈಲೇಜ್ ಡ್ರಾಪ್ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದರೆ ಏನಾಗುತ್ತೆ? ರೈಡ್ ಕ್ವಾಲಿಟಿ ಹಾಳಾಗುತ್ತೆ. ಸಣ್ಣ ಪುಟ್ಟ ಗುಂಡಿ ಇದ್ರೂ ಚೆನ್ನಾಗಿ ಕುಣಿತಿರುತ್ತೆ ಗಾಡಿ. ನಿಜವಾಗ್ಲೂ ಕಂಫರ್ಟಬಲ್ ಆಗಂತೂ ಫೀಲ್ ಆಗಲ್ಲ. ಸೊ ಕಾರ್ ಮ್ಯಾನುಫ್ಯಾಕ್ಚರರ್ಸು ಎಷ್ಟು ಮೆನ್ಷನ್ ಮಾಡಿರ್ತಾರೆ ಅಷ್ಟನ್ನೇ ಫಿಲ್ ಮಾಡಿಸಿ. ಕೆಲವು ಮ್ಯಾನುಫ್ಯಾಕ್ಚರರ್ಸ್ ಮ್ಯಾನ್ಯಲಲ್ಲಿ ಕೊಟ್ಟಿರ್ತಾರೆ, ಕೆಲವು ಕಾರ್ಸ್ನಲ್ಲಿ ಡ್ರೈವರ್ ಸೈಡ್ ಡೋರಲ್ಲಿ ಇರುತ್ತೆ, ಇನ್ನು ಲೆಫ್ಟ್ ಸೈಡ್ನಲ್ಲೂ ಇರುತ್ತೆ ಕೆಲವು ಕಾರ್ಸ್ನಲ್ಲಿ. ಸೊ ಅದನ್ನು ನೋಡಿಕೊಂಡು ಅಷ್ಟೇ ಫಿಲ್ ಮಾಡಿಸಿ. ಇನ್ನು ಇದೇ ವೀಲ್ಸ್ನ ವಿಷಯಕ್ಕೆ ಬರೋದಾದರೆ, ವೀಲ್ ಅಲೈನ್ಮೆಂಟ್ ಕೂಡ ಮೈಲೇಜ್ಗೆ ಅಫೆಕ್ಟ್ ಮಾಡುತ್ತೆ. ಯಾಕೆಂದರೆ ವೀಲ್ ಅಲೈನ್ಮೆಂಟ್ ಹಾಳಾಗಿದೆ ಅಂತ ಅಂದ್ಕೊಳ್ಳಿ, ಸೊ ಇದರಲ್ಲೂ ಫ್ರಿಕ್ಷನ್ ಜಾಸ್ತಿ, ಮತ್ತು ಟೈರ್ ಸವಿಯೋದು ಜಾಸ್ತಿ, ಬ್ರೇಕಿಂಗ್ ಅಫೆಕ್ಟ್ ಮಾಡುತ್ತೆ, ಆಕ್ಸಿಲೇಷನ್ಗೆ ಅಫೆಕ್ಟ್ ಮಾಡುತ್ತೆ. ಸೊ 5000 ಕಿಲೋಮೀಟ್ರಿಗೆ ಒಂದ್ಸಲ ಅಲೈನ್ಮೆಂಟ್ ಮಾಡಿಸಿ. ಇದು ಕೂಡ ಮೈಲೇಜ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. 2ನೇ ಪಾಯಿಂಟ್ ಮತ್ತು ಮೇಯ್ನ್ ಪಾಯಿಂಟ್, ನಮ್ಮ ಡ್ರೈವಿಂಗ್ ಸ್ಟೈಲ್. ನಾವು ಹೇಗೆ ಡ್ರೈವ್ ಮಾಡ್ತೀವಿ ಅನ್ನೋದ್ರ ಮೇಲೂ ಮೈಲೇಜ್ ನಿಂತಿರುತ್ತೆ. ಯಾಕೆಂದರೆ ನಾವು ಸಡನ್ನಾಗಿ ಆಕ್ಸಿಲೇಟ್ ಮಾಡೋದು, ಸಡನ್ ಬ್ರೇಕ್ ಹಾಕೋದು, ಯಾವಾಗ ಬೇಕಾವಾಗ ಗೇರ್ ಚೇಂಜ್ ಮಾಡೋದು, RPMನ ರೈಸಲ್ಲಿ ಇಟ್ಕೊಂಡು ಡ್ರೈವ್ ಮಾಡೋದು, ಕ್ಲಚ್ ಮೇಲೆ ಕಾಲಿಟ್ಕೊಂಡು ಡ್ರೈವ್ ಮಾಡೋದು, ಇದೆಲ್ಲ ಮಾಡಿದಾಗ ಮೈಲೇಜ್ ಡ್ರಾಪ್ ಆಗಲೇಬೇಕು. ಸೊ ಸ್ಮೂತಾಗಿ ಡ್ರೈವ್ ಮಾಡಿ, ಸ್ಮೂತಾಗಿ ಆಕ್ಸಿಲೇಟ್ ಮಾಡಿ, ವೀಲ್ ಸ್ಪಿನ್ ಆಗೋ ತನಕ ಕ್ಲಚ್ ಹಿಡ್ಕೊಳ್ಳೋದು, ರೈಸ್ ಮಾಡಿಕೊಂಡು ಜಂಪ್ ಮಾಡಿಸೋದು ಕಾರು, ಇದೆಲ್ಲ ಮಾಡಬೇಡಿ.
ಸೊ ಸ್ಮೂತಾಗಿ ಆಕ್ಸಿಲೇಟ್ ಮಾಡಿ. ಈವನ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ರೂ ಸ್ಮೂತಾಗಿ ಡ್ರೈವ್ ಮಾಡ್ಬೋದು. ಸಡನ್ ಪಿಕಪ್ ತಗೊಳ್ಳೋದು ಇದೆಲ್ಲ ಮಾಡೋಕೆ ಹೋಗ್ಬೇಡಿ. ಇನ್ನು ಬ್ರೇಕಿಂಗು ಅಷ್ಟೇ, ಜಾಸ್ತಿ ಹಾರ್ಶಾಗಿ ಬ್ರೇಕ್ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ನಿಲ್ಲಿಸ್ತೀನಿ ಅಂತ ಗೊತ್ತಿದ ಮೇಲೆ 80 ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ಬ್ರೇಕ್ ಹಾಕೋದು ಹೇಗಿದೆ, ಅಲ್ಲಿಂದನೇ ಸ್ಲೋ ಮಾಡ್ಕೊಂಬಂದು ಬ್ರೇಕ್ ಹಾಕೋದು ಹೇಗಿದೆ. ಸೊ ಈವನ್ ಟೈರು ಸೇವ್ ಆಗುತ್ತೆ, ಮತ್ತು ನಿಮ್ಮ ಇಂಜಿನ್ ಸೇವ್ ಆಗುತ್ತೆ, ಮತ್ತು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಗೇರ್ ಶಿಫ್ಟ್ಸು ಅಷ್ಟೇ RPMಗೆ ತಕ್ಕಾಗೆ ಮತ್ತು ಸ್ಪೀಡ್ಗೆ ತಕ್ಕಾಗೆ ಚೇಂಜ್ ಮಾಡ್ತೀರಿ. ಇಲ್ಲಿ ಏರಿಯಾದಲ್ಲಿ ಅಂದರೆ ಯಾವುದಾದ್ರೂ ಘಾಟ್ ಹತ್ತಬೇಕಾದ್ರೆ ಇದು ಅಪ್ಲೈ ಆಗಲ್ಲ. ಯಾಕಂದರೆ ಲೋಡ್ ಎಳೆಯೋದಕ್ಕೆ ಟಾರ್ಕ್ ಜಾಸ್ತಿ ಬೇಕಿರುತ್ತೆ. ಫಸ್ಟ್ ಅಥವಾ ಸೆಕೆಂಡ್ ಗೇರ್ನಲ್ಲೇ RPMನ ರೈಸ್ ಮಾಡ್ಕೊಂಡೇ ಹತ್ತಿಸ್ಬೇಕು. ಯಾಕಂದರೆ ಲೋಡ್ ಇರುತ್ತೆ, ಟಾರ್ಕ್ ಜಾಸ್ತಿ ಬೇಕು. ಬಟ್ ಇದು ಫ್ಲ್ಯಾಟ್ ಸರ್ಫೇಸಲ್ಲಿ ನಾನು ಹೇಳ್ತಿರೋದು. ಜಾಸ್ತಿ ಹೈಯರ್ ಗೇರ್ಸಲ್ಲಿ ಡ್ರೈವ್ ಮಾಡಿ. ಹೈಯರ್ ಗೇರ್ಸ್ ಅಂದರೆ ಈ ಎಕ್ಸಾಂಪಲ್ಲು ನೀವು ಒಂದು ಟ್ರಾಫಿಕಲ್ಲಿ ಮೂವ್ ಆಗ್ತಿರ್ತೀರಾ, ಅಲ್ಲಿ ಸೆಕೆಂಡ್ ಗೇರಲ್ಲೂ ಮೂವ್ ಆಗ್ಬೋದು. ಬಟ್ ನೀವು ಫಸ್ಟ್ ಗೇರಲ್ಲಿ RPM ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡಿ ಆರಾಮಾಗಿ ಡ್ರೈವ್ ಮಾಡ್ಬೋದು. ಸೊ ಈ ಟೈಮ್ನಲ್ಲಿ ಹೈಯರ್ ಗೇರ್ಸಲ್ಲಿ ಡ್ರೈವ್ ಮಾಡಿ. ಹಾಗಂತ ಸೆಕೆಂಡ್ ಗೇರಲ್ಲಿ ಹೋಗುವಂಥ ಜಾಗದಲ್ಲೂ ನೀವು 4th ಅಥವಾ 5th ಗೇರ್ಗೆ ಹಾಕಿದ್ರೆ ಇಂಜಿನ್ ಸ್ಟಾಲ್ ಆಗಿ ಜರ್ಕ್ ಕೊಡೋದು ಆಫ್ ಆಗುತ್ತೆ. ಸೊ ಪ್ರಾಪರ್ ಆಗಿ ಆ ಸ್ಪೀಡ್ಗೆ ತಕ್ಕಂಗೆ ನೀವು ಗೇರ್ ಶಿಫ್ಟ್ಸ್ ಮಾಡಿ. ಇನ್ನು ನೆಕ್ಸಾನ್ ಡೀಸೆಲ್ನಲ್ಲಿ 1500 RPM ಇಂದ 2000 RPM ಒಳಗಡೆ ಗೇರ್ ಶಿಫ್ಟ್ಸ್ ಮಾಡ್ತೀನಿ. ಯಾಕಂದರೆ ಅದು ಒಂದು ಸ್ವೀಟ್ ಸ್ಪಾಟ್ ಇದ್ದಂಗೆ, ಅವಾಗಲೇ ಟರ್ಬೋ ಕಿಕ್ಕಿನ್ ಆಗಿರುತ್ತೆ. ಸೊ ಈಸಿಯಾಗಿ ಗೇರ್ ಶಿಫ್ಟ್ ಮಾಡಿಕೊಂಡು ಮೊಮೆಂಟಮ್ ಗೇನ್ ಮಾಡ್ಬೋದು. ಮತ್ತು ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ನೀವು 60 ಕಿಲೋಮೀಟರ್ ಸ್ಪೀಡ್ನಲ್ಲಿ 3rd ಗೇರಲ್ಲೂ ಹೋಗ್ಬೋದು, 4th ಗೇರಲ್ಲೂ ಹೋಗ್ಬೋದು, 5th ಗೇರಲ್ಲೂ ಹೋಗ್ಬೋದು. ಇಲ್ಲಿ ವ್ಯತ್ಯಾಸ ಏನಾಗೋದು ಅಂದರೆ RPM, ಇಂಜಿನ್ನು ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ ಅದು ಡಿಪೆಂಡ್ ಆಗುತ್ತೆ. ಬಟ್ ಕಾರ್ ಸ್ಪೀಡೂ 60 ಕಿಲೋಮೀಟರ್ ಇರುತ್ತೆ. ಬಟ್ ಇಂಜಿನ್ ಸ್ಪೀಡ್ ಏನಿದೆ ಅದು ಜಾಸ್ತಿ ಇರುತ್ತೆ. ಯಾಕಂದರೆ ಲೋವರ್ ಗೇರಲ್ಲಿ ಇದ್ದಾಗ ಇಂಜಿನ್ ಸ್ಪೀಡ್ ಜಾಸ್ತಿ ಇರುತ್ತೆ, ಹೈಯರ್ ಗೇರ್ಸ್ ಹೋಗ್ತಾ ಹೋಗ್ತಾ ಇಂಜಿನ್ ಸ್ಪೀಡ್ ಡೌನ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು 3rd, 4th, 5th ಮತ್ತು 6th ಗೇರ್ನಲ್ಲಿ 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಡ್ರೈವ್ ಮಾಡಿದ್ದೀನಿ. ಲೆಫ್ಟ್ ಸೈಡ್ ಟ್ಯಾಕೋಮೀಟರ್ನಲ್ಲಿ RPM ತೋರಿಸ್ತಿದೆ. 3rd ಗೇರ್ಗೆ 2200 ಇದೆ, 4th ಗೇರ್ಗೆ 1800 ಇದೆ, 5th ಗೇರ್ಗೆ 1300 ಮತ್ತು 6th ಗೇರ್ಗೆ 1200 ಇದೆ. ಇಷ್ಟು ಡ್ರೈವ್ಸ್ನಲ್ಲಿ ಯಾವುದರಲ್ಲಿ ಜಾಸ್ತಿ ಮೈಲೇಜ್ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ನಾನು ಗೇರ್ ಕೊಟ್ಟಿದ್ದೀನಿ ಮತ್ತು ಸ್ಪೀಡ್ ಕೊಟ್ಟಿದ್ದೀನಿ, RPM ಇದೆ. ಸೊ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಯಾವುದರಲ್ಲಿ ಜಾಸ್ತಿ ಮೈಲೇಜ್ ಬರ್ಬೋದು ಅಂತ. ಮೂರನೇದಾಗಿ AC ಆನ್ ಆಗಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತಾ? ಆಗತ್ತೆ. ಅದು ಎಲ್ಲ ಸಿಚುಯೇಷನಲ್ಲೂ ಆಗಲ್ಲ. AC ಕಂಪ್ರೆಸರ್ ಏನಿದೆ ಅದು ಪವರ್ ತಗೊಳ್ಳೋದು ಇಂಜಿನಿಂದಾನೆ. ಸೊ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ಅಥವಾ ಸಿಟಿನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಇಂಜಿನ್ ಸ್ಪೀಡ್ ಜಾಸ್ತಿ ಇರಲ್ಲ, ಇಂಜಿನ್ RPM ಜಾಸ್ತಿ ಇರಲ್ಲ. ಸೊ ನೀವು ಟ್ರಾಫಿಕಲ್ಲಿ ನಿಂತಿರ್ತೀರಾ, AC ಆನ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಇಂಜಿನ್ ಮೊದಲೇ ಕಮ್ಮಿ ಸ್ಪೀಡಲ್ಲಿ ರೊಟೇಟ್ ಆಗ್ತಿರುತ್ತೆ. ಆಗ ಕಂಪ್ರೆಸರ್ ಕೂಡ ಅದರಿಂದ ಪವರ್ನ ತಗೊಂತಿದೆ ಅಂದರೆ ಇಂಜಿನ್ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಮೈಲೇಜ್ ಡ್ರಾಪ್ ಆಗುತ್ತೆ. ಸಿಟಿನಲ್ಲಿ ಅಥವಾ ಟ್ರಾಫಿಕ್ನಲ್ಲಿ AC ಅವಶ್ಯಕತೆ ಇದೆ ಅಂದರೆ ಆನ್ ಮಾಡಿ, ಬಟ್ ಕ್ಯಾಪ್ ಕೊಟ್ಟು ಆಫ್ ಮಾಡಿ ಮತ್ತೆ ಆನ್ ಮಾಡಿ. ವಿಂಡೋ ಗ್ಲಾಸ್ನ ಇಳಿಸಿ. ಹೌದು, ಒಪ್ಕೊತೀನಿ, ಪೊಲ್ಯೂಷನ್ ಇದೆ, ಸ್ವಲ್ಪ ಧೂಳು ಮತ್ತು ಹೊಗೆ ಎಲ್ಲ ಬರ್ತಿರುತ್ತೆ. ಬಟ್ ಮೈಲೇಜ್ ಬೇಕಂದ್ರೆ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇನ್ನು ಹೈವೇನಲ್ಲಿ 60 ಅಥವಾ ಅದಕ್ಕಿಂತ ಜಾಸ್ತಿ ಸ್ಪೀಡ್ನಲ್ಲಿ ಕ್ರೂಸ್ ಮಾಡ್ತಿದ್ರೆ ವಿಂಡೋ ಗ್ಲಾಸ್ನೆಲ್ಲ ಇಳಿಸಿ ಮತ್ತು AC ಆಫ್ ಮಾಡಿ. ಒಳ್ಳೆ ಗಾಳಿ ಬರುತ್ತೆ ಮತ್ತು ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಜವಾಗ್ಲೂ ಸುಳ್ಳು. ಯಾಕೆಂದರೆ ಹೈ ಸ್ಪೀಡ್ನಲ್ಲಿ ವಿಂಡೋ ಗ್ಲಾಸ್ನ ಡೌನ್ ಮಾಡಿದರೆ ಗಾಳಿ ಡ್ರ್ಯಾಗ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಕಾರ್ ಮೂವ್ ಮಾಡೋದಕ್ಕೆ ಜಾಸ್ತಿ ಪವರ್ ಬೇಕು. ಇದು ಇನ್ ಟರ್ನ್ ಮೈಲೇಜ್ನ ಡ್ರಾಪ್ ಮಾಡುತ್ತೆ. ಸೊ ಹೈವೇ ಕ್ರೂಸ್ನಲ್ಲಿ ವಿಂಡೋ ಗ್ಲಾಸ್ ಎತ್ತಿ AC ಆನ್ ಮಾಡಿ ಆರಾಮಾಗಿ ಕ್ರೂಸ್ ಮಾಡಿ, ಪ್ರಾಬ್ಲಮ್ ಇಲ್ಲ, ಮೈಲೇಜ್ ಬರುತ್ತೆ. ಇನ್ನು ಕ್ರೂಸ್ ಕಂಟ್ರೋಲ್ ಇದ್ರೆ ಒಂದು ಸ್ಪೀಡಿಗೆ ಸ್ಟಿಕ್ ಆನ್ ಆಗಿರುತ್ತೆ ಗಾಡಿ. ಸೊ ಸಖತ್ತಾಗಿ ಮೈಲೇಜ್ ಬರುತ್ತೆ. ಇನ್ನು ನಾವು ಮ್ಯಾನ್ಯುಯಲ್ ಆಗಿ ಡ್ರೈವ್ ಮಾಡಿದ್ರು ಅಂದರೆ ವಿತೌಟ್ ಕ್ರೂಸ್ ಕಂಟ್ರೋಲ್ ಡ್ರೈವ್ ಮಾಡಿದ್ರು ಕೂಡ ನಾವು ಒಂದು ಸ್ಪೀಡಿಗೆ ಸ್ಟಿಕ್ ಆನ್ ಆಗಿರ್ತೀವಿ. ಮತ್ತು ಹಾರ್ಡಾಗಿ ಆಕ್ಸಿಲೇಟ್ ಮಾಡೋದಾಗಲಿ ಬ್ರೇಕಿಂಗ್ ಆಗಲಿ ಹಾಕೋದಿಲ್ಲ. ಸೊ ಈಸಿಯಾಗಿ ಮೈಲೇಜ್ ಬರುತ್ತೆ. 4ನೇದಾಗಿ ಕಾರ್ನ ರೆಗ್ಯುಲರ್ ಆಗಿ ಸರ್ವಿಸ್ ಮಾಡಿಸೋದು. ಸೊ ಸರ್ವಿಸಲ್ಲಿ ಆಯಿಲ್ ಚೇಂಜ್ ಇರುತ್ತೆ, ಫಿಲ್ಟರ್ ಚೇಂಜ್ ಇರುತ್ತೆ, ಅಥವಾ ಫಿಲ್ಟರ್ನ ಕ್ಲೀನ್ ಮಾಡ್ತಾರೆ. ಸೊ ಇದನ್ನೆಲ್ಲ ಟೈಮ್ ಟು ಟೈಮ್ ಮಾಡಿಸಿ, ಅಂದರೆ ಯಾವಾಗ ಇಂಟರ್ವಲ್ ಇರುತ್ತೆ ಅವಾಗ ಪ್ರಾಪರಾಗಿ ಮಾಡಿಸಿ, ಮೈಲೇಜು ಚೆನ್ನಾಗಿ ಬರುತ್ತೆ. ಇನ್ನು ಹೊಸ ಕಾರ್ಗಳಲ್ಲಿ ಮೈಲೇಜ್ ಸ್ವಲ್ಪ ಕಮ್ಮಿನೇ. ಈ 1000 ಕಿಲೋಮೀಟರಿಂದ 2000 ಕಿಲೋಮೀಟರ್ ರನ್ ಆಗೋವರೆಗೂ ಮೈಲೇಜ್ ಕಮ್ಮಿನೇ ತೋರಿಸ್ತಿರುತ್ತೆ. MID ಯೂನಿಟ್ನಲ್ಲಿ ಆಗಿರ್ಬೋದು ಅಥವಾ ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡ್ಬೋದು, ಅದು ಕಮ್ಮಿನೇ ಬರ್ತಿರುತ್ತೆ. ಸೊ ರನ್ನಿಂಗ್ ಪೀರಿಯಡ್ ಮುಗಿದ್ಮೇಲೆ ಇಂಜಿನ್ ಫ್ರೀ ಆದಮೇಲೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಇನ್ನು ನೀವು ಹೊಸ ಕಾರ್ನ ಡ್ರೈವ್ ಮಾಡಬೇಕಾದ್ರೆ 80 ಕಿಲೋಮೀಟರ್ ಸ್ಪೀಡ್ ಒಳಗೆ ಡ್ರೈವ್ ಮಾಡಿ. ಮತ್ತು RPMನೂ ಅಷ್ಟೇ 2000 ದಾಟಿಸಬೇಡಿ, ಅದ್ರ ಒಳಗೇನೆ ಗೇರ್ ಶಿಫ್ಟ್ಸ್ ಮಾಡಿ ಈಸಿಯಾಗಿ, ಅಂದರೆ ಸ್ಮೂತಾಗಿ ಡ್ರೈವ್ ಮಾಡಿ. ಮುಂದೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಮತ್ತು ಇಂಜಿನ್ ತುಂಬ ಬಳಕೆ ಬರುತ್ತೆ. ಈ ಪಾಯಿಂಟ್ ಹೊಸ ಕಾರ್ಗಳಿಗೆ ಮಾತ್ರ ಅಲ್ಲ, ಹಳೆಯ ಕಾರ್ಗಳಿಗೂ ಅಪ್ಲೈ ಆಗುತ್ತೆ. ನಾವು ಒಂದು 80 ಕಿಲೋಮೀಟರ್ ಅಥವಾ 100 ಸ್ಪೀಡ್ ಒಳಗಡೆ ಡ್ರೈವ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ನಿಜವಾಗ್ಲೂ ನಾನೇ ಪರ್ಸ್ನಲಾಗಿ ಚೆಕ್ ಮಾಡಿದ್ದೀನಿ, ಒಳ್ಳೆ ಮೈಲೇಜ್ ಬರುತ್ತೆ. ಅದೇ 100 ದಾಟಿ 120, 130 ಎಲ್ಲ ದಾಟ್ತು ಅಂತ ಅಂದ್ಕೊಳ್ಳಿ, ಮೈಲೇಜ್ ಅಂತೂ ಸಖತ್ ಕಮ್ಮಿ ಆಗಿಬಿಡುತ್ತೆ. ಸೊ 80ರಿಂದ 100 ಇದೆಯಲ್ಲ, ಅದು ಒಂಥರ ಸ್ವೀಟ್ ಸ್ಪಾಟ್ ಇದ್ದಂಗೆ, ಅಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ. ಸೊ ಅಷ್ಟರಲ್ಲಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. 5ನೇದಾಗಿ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಲಗೇಜ್ ಇದ್ರೆ, ಏನಾದರೂ ಐಟಮ್ಸ್ ಇದ್ರೆ ಅದನ್ನು ತೆಗೆದುಬಿಟ್ಟು ಡ್ರೈವ್ ಮಾಡಿ. ಹಂಗಂತ ಫ್ಯಾಮಿಲಿ ಟ್ರಿಪ್ ಹೊಟ್ಟಾಗ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಇಳಿಸ್ಬಿಟ್ಟು ನಾನು ಒಬ್ಬನೇ ಹೋಗ್ತೀನಿ ಮೈಲೇಜ್ ಬರುತ್ತೆ ಅಂತ ಹೊರಟ್ಬಿಟ್ಟಿರಾ, ಹಾಗೆಲ್ಲ ಮಾಡಬೇಡಿ. ಡೈಲಿ ಡ್ರೈವಲ್ಲಿ, ಅಂದರೆ ನೀವು ಕೆಲ್ಸಕ್ಕೆ ಹೋಗೋದಾಗಿರ್ಬೋದು ಅಥವಾ ಎಲ್ಲಾದರೂ ಡೈಲಿ ಡ್ರೈವ್ ಮಾಡ್ತಿದ್ರೆ ಅಂಥ ಟೈಮ್ನಲ್ಲಿ
ಬೂಟಲ್ಲಿ ಏನಾದರೂ ಲಗೇಜ್ ಇಟ್ಟಿದ್ರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಡ್ರೈವ್ ಮಾಡಿ. ಸೊ ವೆಯ್ಟ್ ಜಾಸ್ತಿ ಆದಷ್ಟು ಮೈಲೇಜ್ ಕೂಡ ಡ್ರಾಪ್ ಆಗುತ್ತೆ. ಈ 5 ಪಾಯಿಂಟ್ಸ್ ನನಗೆ ಗೊತ್ತಿರೋ ಹಾಗೆ ನಿಜವಾಗ್ಲೂ ಮೈಲೇಜ್ನ ಇಂಪ್ರೂವ್ ಮಾಡುತ್ತೆ. ಈ ಪಾಯಿಂಟ್ಸ್ನ ಫಾಲೋ ಮಾಡಿನೂ ನಿಮಗೆ ಮೈಲೇಜ್ ಬಂದಿಲ್ಲ ಅಂದರೆ ಮೇ ಬಿ ECU ಎರರ್ ಇರಬೇಕು. ಅದನ್ನು ಸರ್ವಿಸ್ ಸೆಂಟ್ರಲ್ಲಿ ಚೆಕ್ ಮಾಡಿಸಿ. ಮತ್ತು ಕೆಲವು ಸಜೆಷನ್ಸ್ ಇದೆ ನನ್ನ ಕಡೆಯಿಂದ ಅಥವಾ ಟಿಪ್ಸ್ ಅಂತಲೂ ತೊಗೋಬೋದು. ಮೊದಲನೇದಾಗಿ ಸಿಗ್ನಲಲ್ಲಿ ನಿಂತಿರಬೇಕಾದ್ರೆ 1 ನಿಮಿಷಕ್ಕಿಂತ ಜಾಸ್ತಿ ನಿಲ್ಲಿಸಬೇಕು ಅಂದರೆ ಇಂಜಿನ್ ಆಫ್ ಮಾಡಿ. ಯಾಕೆಂದರೆ ಐಡಲಲ್ಲಿದ್ದು ಕೂಡ ಡೀಸೆಲ್ ಅಥವಾ ಪೆಟ್ರೋಲ್ನ ಗಾಡಿ ಕುಡಿತಿರುತ್ತೆ. ಸೊ 1 ನಿಮಿಷದಿಂದ ಒಳಗಿದ್ರೆ ಯಾಕೆ ಆಫ್ ಮಾಡಬಾರ್ದು ಅಂದರೆ ಆಫ್ ಮಾಡಿ ಆನ್ ಮಾಡಿದಕ್ಕೂ ಮತ್ತೆ ಡೀಸೆಲ್ ಅಥವಾ ಪೆಟ್ರೋಲ್ ಖರ್ಚಾಗುತ್ತೆ, ಫ್ಯೂಲ್ ಖರ್ಚಾಗುತ್ತೆ. ಸೊ 1 ನಿಮಿಷಕ್ಕಿಂತ ಜಾಸ್ತಿ ನಿಲ್ಲಬೇಕು ಅಂತ ಅಂದಾಗ ಮಾತ್ರ ಗಾಡಿನ ಆಫ್ ಮಾಡಿ. ಸೊ ಈಗ ನೋಡ್ಬೋದು 14 ಸೆಕೆಂಡ್ ಇದೆ, ಆಫ್ ಮಾಡೋದೇನು ಬೇಡ. ಇನ್ನು ಎರಡನೇದಾಗಿ ಗಾಡಿನ ಸ್ಟಾರ್ಟ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಡೀಸೆಲ್ ಇಂಜಿನಲ್ಲಿ ಇಗ್ನಿಷನ್ನು ಆನ್ ಮಾಡಿ ಆಮೇಲೆ ಇಂಜಿನ್ ಸ್ಟಾರ್ಟ್ ಮಾಡಿ. ಡೀಸೆಲ್ ಇಂಜಿನಲ್ಲಿ ಗ್ಲೋ ಪ್ಲಗ್ಸ್ ಕೊಟ್ಟಿರ್ತಾರೆ. ಸೊ ಅದು ಸಿಲಿಂಡರ್ ಹೆಡ್ನ ಮತ್ತು ಸಿಲಿಂಡರ್ ಒಳಗಿರುವಂಥ ಗಾಳಿನ ಹೀಟ್ ಮಾಡುತ್ತೆ. ಯಾಕಂದರೆ ಡೀಸೆಲ್ ಇಂಜಿನಲ್ಲಿರೋದು ಕಂಪ್ರೆಷನ್ ಇಗ್ನಿಷನ್, ಇದರಲ್ಲಿ ಫ್ಯೂಲ್ ಇಂಜೆಕ್ಟರ್ ಇರುತ್ತೆ. ಗಾಳಿನ ಕಂಪ್ರೆಸ್ ಮಾಡಿ ಆ ಕಂಪ್ರೆಸ್ ಮಾಡಿರೋ ಗಾಳಿ ಏನಿರುತ್ತೆ ಅದು ಹೀಟ್ ಆದಮೇಲೆ ಅದಕ್ಕೆ ಡೀಸೆಲ್ನ ಸ್ಪ್ರೇ ಮಾಡುತ್ತೆ. ಸೊ ಆಗ ಇಗ್ನಿಷನ್ ಆಗುತ್ತೆ. ಇದಕ್ಕೆ ಕೋಲ್ಡ್ ಸ್ಟಾರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅದಕ್ಕೇ ಗ್ಲೋ ಪ್ಲಗ್ಸ್ ಕೊಟ್ಟಿರ್ತಾರೆ. ಸೊ ಗ್ಲೋ ಪ್ಲಗ್ಸ್ ಏನು ಮಾಡುತ್ತೆ, ಸಿಲಿಂಡರ್ ಹೆಡ್ನ ಮತ್ತು ಅದರೊಳಗಿರೋಂಥ ಗಾಳಿನ ಸ್ವಲ್ಪ ಹೀಟ್ ಮಾಡುತ್ತೆ. ಇಗ್ನಿಷನ್ ಆನ್ ಮಾಡಿ. ಈಗ ಸಿಂಬಲ್ ಏನು ನೋಡ್ತಾ ಇದ್ದೀರಾ, ಇದು ಆಫ್ ಆದಮೇಲೆ ಇಂಜಿನ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ಮೇಲೂ ಈ ಸಿಂಬಲ್ ಬರುತ್ತೆ. ಸೊ ಒಂದು 20 ಸೆಕೆಂಡ್ ಗ್ಯಾಪ್ ಕೊಟ್ಟು ಆಮೇಲೆ ಫಸ್ಟ್ ಗೇರ್ ಹಾಕ್ಕೊಂಡು ಮೂವ್ ಮಾಡಿ. ಮತ್ತು ನಿಲ್ಲಿಸಬೇಕಾದ್ರೂ ಅಷ್ಟೇ, ಯಾವುದೇ ಕಾರ್ ಆಗಲಿ ಸ್ಪೀಡಾಗಿ ಬಂದು ಸಡನ್ನಾಗಿ ನಿಲ್ಲಿಸ್ತಿದ್ದಾಗೇ ಇಂಜಿನ್ ಆಫ್ ಮಾಡಬೇಡಿ. ನಾವು ದೂರದಿಂದ ಓಡ್ ಬಂದು ಸುಧಾರಿಸ್ಕೊಳಕ್ಕೆ ಟೈಮ್ ಕೊಟ್ಟಿಲ್ಲ ಅಂದರೆ ಹೆಂಗೆ. ಸೊ ಗಾಡಿಗಳಿಗೂ ಟೈಮ್ ಬೇಕು. ಬಂದು ನಿಲ್ಲಿಸ್ತಿದ್ದಾಗೆ ಒಂದು 30 ಸೆಕೆಂಡ್ ಆದರೂ ಟೈಮ್ ಕೊಡಿ. ಇಂಜಿನಲ್ಲಿ ಆಯಿಲ್ ಎಲ್ಲ ಫ್ಲೋ ಆಗಲಿ, ಆಮೇಲೆ ಆಫ್ ಮಾಡಿ. ಇಂಜಿನ್ ಬಾಳ್ಕೆನೂ ಬರುತ್ತೆ, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಟೋಟಲ್ ಆಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಇದೇ ಥರ ವೀಡಿಯೋಸ್ ಮಾಡೋದಕ್ಕೂ ನನಗೂ ಸ್ವಲ್ಪ ಜೋಶ್ ಬರುತ್ತೆ. ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಮತ್ತು ನನ್ನ ಇನ್ನೊಂದು ಚಾನಲ್ ಮಿಸ್ಟರ್ ಚಾಲುಕ್ಯ ಅದು ಕೂಡ ಸ್ಟಾರ್ಟ್ ಆಗಿದೆ. ಅದರಲ್ಲಿ 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನನ್ನ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.